जिंदाबाद जिंदाबाद भीम आर्मी जिंदाबाद जिंदाबाद जिंदाबाद। चंद्रशेखर भाई आप आगे बढ़ो, हम तुम्हारे साथ हैं। चंद्रशेखर भाई आप आगे बढ़ो, हम तुम्हारे साथ हैं। विनय रतन सिंह आप आगे बढ़ो, हम तुम्हारे साथ हैं। विनय रतन सिंह भाई आप आगे बढ़ो, हम तुम्हारे साथ हैं। यशपाल भाई आप आगे बढ़ो, हम तुम्हारे साथ हैं। यशपाल भाई आप आगे बढ़ो, हम तुम्हारे साथ हैं। राजगोपाल भाई आप आगे बढ़ो, हम तुम्हारे साथ हैं। राजगोपाल भाई आप आगे बढ़ो, हम तुम्हारे साथ हैं। मुनवर भाई आप आगे बढ़ो। हम तुम्हारे साथ हैं। भीम आर्मी जिंदाबाद जिंदाबाद जिंदाबाद। आयरों की ना गैरों की, भीम आर्मी शेरों की, आयरों की ना गैरों की, भीम आर्मी शेरों के, आयरों की ना गैरों की, भीम आर्मी शेरों के। आवाज दो, हम एक है। आवाज दो, एक है। ಜೆ ಬಿ ಬಂಧುಗಳೇ, ಇವತ್ತು ಈ ವಿಡಿಯೋ ಮಾಡಲು ಕಾರಣ ಏನಪ್ಪ ಅಂತಂದರೆ, ತಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಈ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಏನು RSS ಪಥಸಂಚಲನ ಮಾಡಬೇಕು ಅಂದ್ಕೊಂಡು ಏನು ಹೊರಟಿದೆ. ಈ ಪಥಸಂಚಲನ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಈ ಸಮಾಜದಲ್ಲಿ ಅಶಾಂತಿ ಮಾಡೋದು, ಈ ಒಣಭೀತಿ ನೀತಿ ಜಾರಿ ತರಬೇಕು ಅನ್ನೋದು RSS ಸಿದ್ಧಾಂತವಾಗಿರೋದ್ರಿಂದ ಈ ದೇಶದಲ್ಲಿ ಈ RSS ಚಟಿಗಳಿಗೆ ವಿರುದ್ಧವಾಗಿ ಅವರಿಗೆ ಬೆಂಬಲಿಸುವಂತಿರುವಂಥ ಭೀಮ್ ಆರ್ಮಿ ಸಂಘಟನೆಯ ಸಂಸ್ಥಾಪಕರಾಗಿರುವಂಥ ಚಂದ್ರಶೇಖರ ಆಜಾದ್ ಅವರ ಒಂದು ನೇತೃತ್ವವಾಗಿ ಇವತ್ತಿನ ಇಡೀ ದೇಶಾದ್ಯಂತ ಭೀಮ್ ಆರ್ಮಿ ಸಂಘಟನೆ ಕೆಲಸ ಮಾಡ್ತಾಯಿದೆ. ಅದೇ ಥರ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ಚಂದ್ರಶೇಖರ ಆಜಾದ್ ಭಾಯಿ ಅವರ ನೇತೃತ್ವವಾಗಿ ಇವತ್ತು ನಾವು ಸಂಘಟನೆ ಮಾಡ್ತಾಯಿದ್ದೀವಿ. ಈ ನವೆಂಬರ್ 2 ತಾರೀಕಿಗೆ ಏನು ಚಿತ್ತಾಪುರ ತಾಲೂಕಿನಲ್ಲಿ RSS ಪಥಸಂಚಲನ ಮಾಡಬೇಕು ಅಂದಕ್ಕೆ ಏನು DC ಮೇಡಮ್ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ. ಅದೇ ಥರ ನಾವು ಆವತ್ತಿನ ದಿನ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿರುದ್ಧವಾಗಿ ಭೀಮ್ ಆರ್ಮಿ ಸಂಘಟನೆ ಕೂಡ ಪಥಸಂಚಲನ ಮಾಡ್ತೀವಿ ಅಂತಂದು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ, ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಎಲ್ಲೂ ಕೂಡ ಹಿಂದುವಾದ ಹೇಳುತ್ತಾ ಈ ಮುಗ್ಧ ಜನರ ಮೇಲೆ ಈ ರೀತಿಯಾಗಿ ಈಗ RSS ಸಂಘಟನೆಯಲ್ಲಿ ಅಲ್ಲಿ SC/ST ಇರ್ಬೋದು, OBC ಇರ್ಬೋದು, ಎಲ್ಲ ಸಮುದಾಯರು ಕೂಡ RSS ಸಂಘಟನೆಯಲ್ಲಿ RSS ಅಜೆಂಡಾ ಏನದ, RSS ಏನು ಮಾಡಬೇಕು, ಏನು ಮಾಡುತ್ತೆ ಅನ್ನೋದು ಇನ್ನೂ ಕೂಡ ಯಾರಿಗೂ ಗೊತ್ತಾಗಲ್ಲ. ಯಾಕಂದ್ರೆ RSS ಇರೋದು ಮೇನ್ ಟಾರ್ಗೆಟ್ ದಲಿತರಿಗೆ ಮತ್ತಂದರೆ ಯಾರು ಮುಸಲ್ಮಾನ್ ಜನರಿಗೆ ಈ ಎಲ್ಲ ಟಾರ್ಗೆಟ್ ಇಟ್ಕೊಂಡು, ಯಾಕಂದರೆ ಈ ಒಣಬೇದಿ ಏನು ಮನುಸ್ಮೃತಿಯನ್ನು ಒಣಬೇದಿ ಮಾಡ್ಯಾನು, ಅದೇ ಥರ ಒಣಬೇದಿದಾಗ ಈ ಆಧುನಿಕ ಯುಗದಲ್ಲೂ ಕೂಡ ಒಣಬೇದಿಯಲ್ಲಿ ಬದುಕಬೇಕು ಎಲ್ಲರೂ ತನಕನೇ ಏನು RSS ಅನ್ನೋ ವಿಚಾರದ ಆ ವಿಚಾರಕ್ಕೆ ನಾವು ಖಂಡಿಸುತ್ತಾ ನಾವು ಮುಂಬರುವ ನವೆಂಬರ್ 2ನೇ ತಾರೀಕಿಗಾಗಿ ಭೀಮ್ ಆರ್ಮಿ ಸಂಘಟನೆ ತಾಲೂಕು ಸಮಿತಿ ವತಿಯಿಂದ, ಜಿಲ್ಲಾ ಸಮಿತಿ ವತಿಯಿಂದ ಹಾಗೂ ರಾಜ್ಯ ಸಮಿತಿ ವತಿಯಿಂದ ಹಾಗೂ ಈ ಒಂದು ಪಥಸಂಚಲನಕ್ಕೆ ನಾವು ತೊಡೆತಟ್ಟಿ ಇವತ್ತಿನ ಪಥಸಂಚಲನ ಮಾಡುತ್ತೆ ಅಂತ ಹೇಳುತ್ತಾ, ಈ ಒಂದು ಪಥಸಂಚಲನಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ವಿನಯ ರತನ್ ಸಿಂಗ್ ಕೂಡ ಬೆಂಬಲ ಸೂಚಿಸಿದರೆ, ರಾಷ್ಟ್ರೀಯ ಅಧ್ಯಕ್ಷರಾದ ವಿನಯ್ ಮತ್ತು ಸಂಸ್ಥಾಪಕರಾಗಿರುವಂಥ ಚಂದ್ರಶೇಖರ್ ಆಜಾದ್ ಭಾಯಿರು ಕೂಡ ಇದಕ್ಕೆ ಬೆಂಬಲ ಸೂಚಿಸಿದರೆ, ಸಾಧ್ಯ ಆಯಿತು ಅಂದರೆ ಈ ಪಥಸಂಚಲನಕ್ಕೆ ನಮ್ಮ ಸಂಘಟನೆಯ ಸಂಸ್ಥಾಪಕರಾಗಿರುವ ಚಂದ್ರಶೇಖರ್ ಆಜಾದ್ ಅವರು ಬರೋ ಸಾಧ್ಯತೆಗಳಿವೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ನವೆಂಬರ್ 2ನೇ ತಾರೀಕಿಗೆ ಏನು ಪಥಸಂಚಲನ ಆ ಪಥಸಂಚಲನ ಎಲ್ಲರೂ ಕೂಡ ತಯಾರಾಗಿ ಈ ಸಮಾಜದ ಎಲ್ಲ ಒಗ್ಗಟ್ಟಿ ಈ RSS ಅವರಿಗೆ ಈ ದಲಿತರು ಏನನ್ನೋದು, ಭೀಮ್ ಆರ್ಮಿ ಏನನ್ನೋದು ತೋರಿಸ್ಬೇಕಾದ ಕೆಲಸ ನಮ್ದೆಲ್ಲರೂ ಕೂಡ ಜವಾಬ್ದಾರಿ ಇರೋದ್ರಿಂದ ಎಲ್ಲರೂ ಕೂಡ ನವೆಂಬರ್ 2ನೇ ತಾರೀಕಿಗೆ ತಪ್ಪದೆ ಈ ಪಥಸಂಚಲನ ಭಾಗವಹಿಸಬೇಕಂತಂದರೆ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಜೈ ಭೀಮ್, ಜೈ ಭೀಮ್ ಆರ್ಮಿ. ಜೈ ಭೀಮ್ ಆರ್ಮಿ.